ಎಲ್ಲ ಚೆನ್ನಾಗಿದ್ರೆ ಯಾರೇ ಆಗಲಿ, ಅಣ್ಣ ತಮ್ಮಗಳು ಆಗಲಿ, ಅಕ್ಕ ತಂಗಿ ಆಗಲಿ, ಅಪ್ಪ ಅಮ್ಮ ಆಗಲಿ, ಎಲ್ಲ ಚೆನ್ನಾಗಿದ್ರೆ ಮಾತ್ರ ಒಂದಿಷ್ಟು ಬೆಲೆ ಕೊಡ್ತಾರೆ. ಒಂದಿಷ್ಟು ನನ್ನಂಗೆ ಕೆಟ್ಟು ಬಂದು ಹಿಂಗೆ ತವ್ರ ಮನೆಗೆ ಸೇರಿಕೊಂಡ್ರೆ ಹಿಂಗೆ ಆಗೋದು. ನಮ್ಮಮ್ಮ ಅಂತ ನನ್ನ ಮಾತಾಡ್ಸೋದೇ ಇಲ್ಲ. ಇಷ್ಟು ಇದನ್ನು ಮಾಡುತ್ತೆ ನನ್ನ ಮೇಲೆ ಅಂತ ತಾಗಿ ಹಿಂಗೆಲ್ಲ ಅನ್ನಿಸ್ಕೊಂಡು ನಾನು ಯಾಕಿರ್ಬೇಕು ಸುಮ್ಮನೆ. ತುಣಿಯನ ಜೊತೆಗೆ ಎಲ್ಲರ ಜೊತೆಗೆ ನಾವು ಚೆನ್ನಾಗಿರೋದು ನೋಡಬೇಕು. ಏನು ಮಾಡ್ತೀಯ, ಎಲ್ಲರ ಜೊತೆ ಚೆನ್ನಾಗಿದ್ರೆ ಯಾವುದಿರಲ್ಲ, ಇವರು ಚೆನ್ನಾಗಿರ್ತಾರೆ. ಮಾತಾಡಿಸ್ತಿದ್ರು ಟೈಯಮ್ಮನ ಅನ್ನಿಸ್ಕೊಂಡು ಹಿಂಗೆ ಇಷ್ಟೊಂದೆಲ್ಲ ಹಿಂಗೆ ಮಾಡ್ತಾರಲ್ಲ. 2 ಟೈಮ್ ಊಟನೇ ಇರಿಸಿಲ್ಲ. ಎಷ್ಟು ಇದನ್ನು ಮಾಡುತ್ತೆ ನಮ್ಮಮ್ಮ ಅಂತ ನನ್ನ ಮೇಲೆ. ಹೋಗ್ತೀನಿ ಸುಮ್ಮನೆ, ಅವ್ರ ಜೊತೆಗೆ ಚೆನ್ನಾಗಿರ್ತೀನಿ. ಯಾರು ಬೆಲೆ ಕೊಡಲ್ಲ. ಹಿಂಗೆ ಬಂದು ಗಂಡನ ಮನೆ ಬಿಟ್ಟು ಏನಾದರೂ ಹಿಂಗೆ ತವ್ರ ಮನೆಗೆ ಹಿಂಗೆ ಇಲ್ಲಿ ಸೇರ್ಕೊಂಡಿದ್ದೀನಿ ಅಂದರೆ ಅಪ್ಪಯ್ಯ ಅಮ್ಮಯ್ಯ ಅಣ್ಣ ತಮ್ಮಗಳು ಎಲ್ಲ 2 ದಿವಸನೇ. ಹೊಸ ಬಂದಾಗ ಮಾತ್ರ ಹಂಗೆ ಚೆನ್ನಾಗಿ ಕಾಮ್ತಾರೆ. ಆಮೇಲೆ ನಮಗೇನು ಅವ್ರು ಬೆಲೆ ಕೊಡಲ್ಲ. ನಮ್ಮರೇ ಸಹಿಸ್ಕೊಂಬಲ್ಲ ಅಂದ್ರೆ ಬೇರೆ ಸಹಿಸ್ಕೊಂತಾರೆ. ಬೇರೆ ಇದ್ದಿದ್ದು ಜನ ಅಯ್ಯೋ ಗಂಡನ ಬಿಟ್ಟು ಬಂದವಳೆ ಅಂತಾರೆ. ಅದಕ್ಕೆ ಅತ್ತ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮಗನೇ ಮುಖ್ಯ ಆಗ್ಯವನಿ, ಮಗಳೇನಿವ ಲೆಕ್ಕಿಲ್ಲ. ನಾನು ಇವಾಗ ಅವ್ರಿಗೆಲ್ಲ ಹೇಳಿರಿ, ಇವಾಗ ಏನು ಉಳಿತೈತಿ ಅಮ್ಮಂಗೆ. ನಾನೆಲ್ಲ ಹೇಳ್ಬೋದಲ್ಲ ಇವಾಗ ಹೋಗಿ. ಏನೋ ಬಿಡು ನನ್ನ ತಮ್ಮ ಚೆನ್ನಾಗಿರಲಿ ಎಂಬುದು ನಮ್ಗೆ ಆಸೆ ಇರಲ್ವೇ. ನಾನು ಬಂದಿರೋದಕ್ಕೆ ನಾನು ಮದುವೆ ಆಗಲ್ವಂತೆ, ನಾನು ಬಂದಿರೋದಕ್ಕೆ ಅವ್ರ ಮನೆಯಾಗೆಲ್ಲ ಹಿಂಗೆ ಆಗುತ್ತಂತೆ. ಯಾಕಮ್ಮ ಹೇಳ್ತೀಯ ಶಿವಾನಿ? ಹೇಳ್ಬೇಡ, ಸುಮ್ಕಿರು. ನೋಡಂಟಿ ಬತ್ತೆ ನನ್ನೇನು ಮಗಳಮ್ಮಲ್ಲಿ ಲೆಕ್ಕಕ್ಕಿಲ್ಲ ಅಂತೇಳಿ, ಹೆಣ್ಮಗಳು ಅಂತೇಳಿ ಇಷ್ಟು ಕೀಳಾಗಿ ನೋಡ್ತು ನಮ್ಮಮ್ಮ. ನಿಂದೇನು ಲೆಕ್ಕಿಲ್ಲ ಕಣೆ ನನಗೆ, ಹೋಗಿ ನಿನ್ನ ಗಂಡನ ಮನೆಗೆ ಅಂತ ಕೇಳ್ತೈತೆ. ಹೆಂಗೆ ಮಾತಾಡುತ್ತಂಗೆ ಏನನ್ನ ಕೇಳಕ್ಕೆ ಹೋದ್ರೆ ಸರಿಯಾಗಿ ಒಯ್ಯೋದು ಬಡಿಯೋದು ಮಾಡುತ್ತೆ. ಸುಮ್ಮನೆ ಹೋಗಿ ಚೆನ್ನಾಗಿರ್ತೀನಿ ಕಣ್ಬಾಗಿ ಗಂಟೆಗೆ ಹೋಗ್ತೀನಿ. ಯಾರೂ ಆಗಲ್ಲ, ಅಪ್ಪ ಅಮ್ಮನೂ ಆಗಲ್ಲ, ಅಣ್ಣ ತಮ್ಮಗಳು ಆಗಲ್ಲ. ಹೆಣ್ಮಕ್ಳು ಎಲ್ಲಿರ್ಬೇಕು ಅಲ್ಲಿದ್ದೇನೆ ಕಣಮ್ಮ, ಎಲ್ಲಿರ್ಬೇಕು ಅಲ್ಲಿದ್ರೇನೆ. ಸುಮ್ಮನೆ ಹೋಗು, ನಿಮ್ಮ ಅಮ್ಮನ ಕತೆ ಕಟ್ಕೊಬೇಡ, ಹೋಗಿ ಸುಮ್ಮನೆ ಚೆನ್ನಾಗಿರೋದು ನೋಡು. ಮನೆಗೆಲ್ಲ ಬದುಕು ಮಾಡ್ಕೊಂಡು ನೀನು ಪುಣ್ಯಮ್ಮ ಮನೆಯಾಗೆ ಚೆನ್ನಾಗಿರೋದು ನೋಡ್ರಿ. ಚೆನ್ನಾಗಿದ್ರೆ ಯಾವುದಿರಲ್ಲ. ಅವರು ಇನ್ನು ಕೊಟ್ಟಿರೋ ಮನೆನ ಇದು ಯಾವುದೋ ಎಲ್ಲ ತಾಂತಿ ಅಂತ ನೋಡ್ತಾ ಇದ್ದಾರೆ ಮನೇನ. ಅದಕ್ಕೇನೆ ಮನೆ ತಗೊಂತಾರಂತೆ ನೋಡು. ನೀನೆಲ್ಲ ನನ್ನ ನೋಡಿ ಮಾಡಿ ಯಾರನ್ನ ಕೇಳ್ಕೊಂಡು ಹೋಗೋದಾದ್ರೆ ಹೋಗ್ಬಿಡು. ಸುಮ್ಮನೆ ಹೋಗ್ಬೇಕು. ನನಗೆ ಮನೆ ಬಾಕ್ಲಕ್ಕೆ ಹೋಗೋಕ್ಕೆ ಬಾಕ ಇಲ್ಲ. ಏನು ಮಾಡೋಣ, ಇವ್ರು ಇಷ್ಟೊಂದು ನಮ್ಮಪ್ಪ ನಮ್ಮಮ್ಮ ಇವರೇ ಹಿಂಗೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಮ್ಮ ಅಪ್ಪನೂ ಮಾತಾಡ್ಸಲ್ಲ. ಗೊತ್ತೇನು ಬಗ್ಗೆ ಅಂಟಿ, ನನ್ನ ತಮ್ಮನೂ ಮಾತಾಡ್ಸಲ್ಲ, ಯಾರು ಮಾತಾಡ್ಸಲ್ಲ. ಎಷ್ಟು ಇದನ್ನು ಮಾಡ್ತಾರೆ ನನ್ನ ಮೇಲೆ, ಎಷ್ಟು ಒಂಥರ ಕೀಳಾಗಿ ನೋಡ್ತಾರೆ. ಈ ನಡುವೆ ಆಲೇನೆ ಅವನಂತೂ ಬಂದಿಲ್ಲಿ ಸೇರ್ಕೊಂಡಿದ್ಯಲ್ಲೇ, ನೀನೇನೇ ಮಾಡ್ತೀಯಾ ಮಾಡೇ ಬದುಕ ಅಂತ ಕೇಳ್ತಾನೆ. ಆಗ್ಲಲ್ಲನ ನೀರು ಒಯ್ಕೊಂತಾನೆ, ನಾನು ಬಟ್ಟೆ ಒಗ್ದು ಹಾಕ್ಬೇಕು. ನೀರು ಕಾಸೆ ಅಂತಾನೆ. ಗೊತ್ತಿದ್ದಂಗೆ ಹೆಂಡ್ತಿಗೆ ಹೇಳ್ದಂಗೆ ಹೇಳ್ತಾನೆ. ಒಂದಿಷ್ಟು ಅಕ್ಕ ಎಂಬುದು ಒಂದಿಷ್ಟು ಪ್ರೀತಿ ಇಲ್ಲ, ಏನೂ ಇಲ್ಲ. ಹತ್ತೋಗಿದ್ದು ಬತ್ತಿದಂಗೆ ನೀರು ಕಾಸು ಏನು ದಿನ ನೀರು ಒಯ್ಕೊಂತಾನೆ. ಬಟ್ಟೆ ಒಗ್ದಾಕಿಲ್ಲ ನಾವು. ಏನು ಮಾಡ್ತೀಯ ನೀನು? ಬಂದಿದ್ದೀಯ ಒಗ್ದಾಕೆ, ಏನು ಮಾಡ್ತಾ ಇದೀಯ ನೀನು? ಪುಕ್ಸಟ್ಟೆ ಕೂಳು ತಿಂತೀಯ ನಮ್ಮ ಮನೆಯಾಗೆ ಅಂತ ಕೇಳ್ತಾನೆ. ಪುಕ್ಸಟ್ಟೆ ತಿಂತೀಯ ಅಂತಾನೆ. ಕಣಮ್ಮು ಹಂಗೇನಿ ಹೇಳೋದು, ಏನು ಮಾಡೋದು. ಈಗ ಚೆನ್ನಾಗಿದ್ದಾಗ ಯಾವುದೋ ಕಾಮಲ್ಲಿ ಒಂದು ಕೆಟ್ಟು ಬಂದಾಗ ಎಲ್ಲರೂ ಒಂದೇ ಅಂತಾರೆ. ಆಗ ನೋಡಲ್ಲಿ ಪುಣ್ಯಮ್ಮ ಹೋಗ್ತೈತಿ, ಪುಣ್ಯಮ್ಮನ ಕೇಳೋಕೆ ಹೋಗು. ಪುಣ್ಯಮ್ಮನ ಮಾತಾಡಿಸ್ಕೊಂಡು ಸುಮ್ಮನೆ ಹೋಗಿ ಸುಮ್ಮನೆ ಹೊರಟು. ಯಾಕೆ ನಿಮ್ಮ ಅಮ್ಮ ಇರ್ತಾಗ ಅನ್ನಿಸ್ಕೊಂಬೋದು ಬೈಸ್ಕೊಂಬೋದು ಅದೇ ಬೇಡ, ಸುಮ್ಮನೆ ಬ್ಯಾಗ್ ತಗೊಂಡು ಹೋಗ್ಬಿಡು. ಅಲ್ಲಿ ಹೋಗ್ತಾ ಇದ್ದಾಳೆ ಪುಣ್ಯ, ಮಾತಾಡಿಸ್ತೀನಿ ಬರ್ತೀನಿ ಕಣಮ್ಮ, ನಿನ್ನ ಜೊತೆಗೆ ಎಲ್ಲ ಕೆಲಸ ಮಾಡ್ತೀನಿ ಪುಣ್ಯ ಅಂತ ಹೇಳ್ತೀನಿ. ಅವಳಿಗೆ ಹೇಳಿ ಆಮೇಲೆ ನಾನು ಬ್ಯಾಗ್ ತಗೊಂಡು ಹೋಗ್ಬಿಡ್ತೀನಿ. ನಿಮ್ಮಂತ ಫಸ್ಟ್ ಮಾತಾಡೋವು, ಆಮೇಲೆ ಬ್ಯಾಗ್ ತಗೊಂಡು ಹೋಗ್ಬಂತೆ. ಅವ್ರು ಹೇಳು ಬರ್ಲೇಳು ಅಂತಾರೆ ಅವರೇನು. ಇವಾಗ ಅವನು ಖುಷ ಬಿಡ ಮತ್ತೆ ಬರ್ಲೇಳು ಅಂತಾರೆ ಅಮ್ಮನ ತಗೊಂಡು ಅಂತಿದ್ದ. ಅದಕ್ಕೇನೆ ಹೋದ್ರೆ ಅವ್ರೇನೇನು ಅಂಬಲ್ ಸುಮ್ಮನೆ ಆಗ್ತಾರೆ. ಟೈಮ್ ಆಯ್ತು ಇವತ್ತು. ಬೇಗ ಎದ್ದಾಳಿಲ್ಲ ಇವತ್ತು. ಬೇಗ ಎದ್ದಾಳಿಲ್ಲ ಅಂತಂದರೆ ಯಾವ ಕೆಲಸನಾಗಲ್ಲ. ಬೇಗ ಎದ್ದಾವತ್ತು ಮನೆಗೆ ಎಷ್ಟು ಒಂಥರ ಎಲ್ಲ ಕೆಲಸ ಆಗುತ್ತೆ, ಒಂಥರ ನೆಮ್ಮದಿ ಆದಂಗೆ ಆಗುತ್ತೆ. ಬೇಗ ಎದ್ರೇ ಚಂದ. ಎಲ್ಲ ಕೆಲಸಗಳು ಚೆನ್ನಾಗಿ ಸಾಗುತ್ತೆ. ಮಲ್ಕೊಂಡ್ರೆ ಅದೇ ಸುಸ್ತು ಒಂಥರ. ಅದೇ ಇವತ್ತು ನಾನು ಎದ್ದಾಳಿಲ್ಲ, ಬಿಡತ್ಲಾಗಂತ ಒಂದು ಅರ್ಧ ಗಂಟೆ ಮಲ್ಕೊಂಡೆ. ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿದ್ರೆ ಎಷ್ಟು ಕೆಲಸಗಳು ನಿಂತ್ಕೋಗ್ತವೆ. ಪುಣ್ಯ ಅಕ್ಕ ನಿಂತ್ಕೊಳ್ಳಿ. ನೀನಾ? ಯಾಕೆ ಹೇಳು? ನನಗೆ ಕೆಲಸಗಳಿದ್ದಾವೆ, ನನ್ನ ಕೆಲಸ ಐತೆ, ಹೋಗ್ಬೇಕು. ಯಾಕೆ ಹೇಳು? ಪುಣ್ಯಕ್ಕ ಮನೆಗೆ ಬರ್ತೀನಿ. ಅಮ್ಮಯ್ಯ ಮಾತಾಡಿಸ್ತಾ ಇಲ್ಲ, ಏನಿಲ್ಲ, ಊಟಕ್ಕೆ ಎಸಿಲ್ಲ, 2 ಹೊತ್ತು ಊಟನೇ ಮಾಡಿಲ್ಲ. ಗೊತ್ತಾ, ತುಂಬ ಹೊಟ್ಟೆ ಹಸುವಾಗ್ತೈತೆ. ಅದಕ್ಕೇ ನಾವು ಚೆನ್ನಾಗಿದ್ರೇ ಎಲ್ಲರೂ ಬೆಲೆ ಕೊಡೋದು. ಅಣ್ಣ ತಮ್ಮ ಅಪ್ಪ ಅಮ್ಮ ಯಾರೇ ಆಗಲಿ, ನಾವು ಎಲ್ಲಿರ್ಬೇಕು ಅಲ್ಲಿದ್ರೇ ಎಲ್ಲರೂ ಬೆಲೆ ಕೊಡೋದು ಅಂತೇಳಿ ನನಗೆ ಚೆನ್ನಾಗಿ ಅರ್ಥ ಆಯಿತು. ಅದಕ್ಕೆ ನನಗೆ ಅಲ್ಲಿರೋಕೆ ಆಗ್ತಾಯಿಲ್ಲ. ಬರ್ತೀನಿ ಪುಣ್ಯಕ್ಕ. ಬಾ, ಯಾರು ಬೇಡ ಅಂದರು?
ನಾನೇನ ಬೇಡ ಅಂದೆ, ನಾನೇನ ಬರಬೇಡಮ್ಮ ಅಂತ ಹೇಳೋ ಅಧಿಕಾರ ಏನಾದರೂ ನನಗೇನಾದರೂ ಐತಾ? ಹಾಂ, ನಿನ್ನ ಮನೆಗೆ ನೀನು ಬತ್ತೀಯ, ಅಲ್ಲಿ ಬೇಡ ಅಂತಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಂದೇನಿಲ್ಲ, ಅತ್ತೆ ಮಾವ ಅಜ್ಜಿ ತಾತ ಇವರೆಲ್ಲ ದೊಡ್ಡವ್ರು ಇರಬೇಕಾದ್ರೆ ನಂದೇನು ನಡೆಯೋದಿಲ್ಲ. ನಂದು ನಡಿಬೇಕು ಅಂತ ನಾನು ಹೇಳೋದು ಇಲ್ಲ, ನಂದೇನು ನಡೆಯೋದಿಲ್ಲ. ನನ್ನಂತ ಚಿಕ್ಕವಳ್ದೇನು ನಡೀತೈತೆ, ದೊಡ್ಡವರೆಲ್ಲರೂ ಇರಬೇಕಾದ್ರೆ. ಅಲ್ಲೇ ಹೆಂಗಾದ್ರೂ ನೀವೊಂದು ಮಾತು ಹೇಳ್ರಿ ಅಂತ ಅತ್ತೆ ಮಾವನಿಗೂ ಖುಷನ್ಗೂ ಹೇಳಕ್ಕ. ಇವತ್ತು ನಿಜವಾಗ್ಲೂ ನೀವು ಇರೋದು ನೋಡಿದ್ರೆ ನನಗೆ ನಿಮ್ಮಂತೆ ನಾನು ಇರಬೇಕಾಗಿತ್ತು, ಹೇಳ್ದಂಗೆ ಕೇಳ್ಕೊಂಡು ಅಂತ ಅನ್ನಿಸ್ತಾ ಐತೆ. ಬೇಕಾಗಿತ್ತು, ನಾನೇನು ಇರಬೇಡ ಅಂತ ಹೇಳಿದ್ನ? ನನ್ನ ಕೇಳೋ ಅಂಥದ್ದೇನಿಲ್ಲ ಕಣಮ್ಮ ನೀನು. ನಮ್ದೇನಿಲ್ಲ. ನಾನೀಗ ನಮ್ಮಮ್ಮ ಹೇಳ್ದಂಗೆ ನೀನೆಲ್ಲರನ್ನೂ ನೋಡ್ಕೋಬೇಕಮ್ಮ. ಯಾರು ಕೈ ಬಿಟ್ರು ನೀನು ಕೈ ಬಿಡಬೇಡ. ಇವತ್ತು ನನ್ನ ತಂಗಿ ಮಗಳನ್ನ ಮದುವೆ ಮಾಡ್ಕೊಂಡಿರೋದಕ್ಕೆ ಇವತ್ತು ಹೆಂಗೆ ನೋಡ್ಕೊಂತಾಳೆ ಅಂತೇಳಿ ನನಗೊಂದೊಳ್ಳೆ ಹೆಸರು ತಂಬ ಸಾಕಷ್ಟೇ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂತೇಳಿ ನಮ್ಮಮ್ಮ ಹೇಳಿರೋದಕ್ಕೆ ನಾನಿವತ್ತು ಹೇಳಲಿ ಬಿಡಲಿ ಹೊಟ್ಟೆಯಲ್ಲಿ ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ. ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಮನೆಯಾಗೆ ಎಲ್ಲರನ್ನೂ ನೋಡ್ಕೊಂಡು ಹೆಂಗಿರ್ಬೇಕು ಹಂಗೆ ಇಟ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಯಾಕಮ್ಮ, ಏನಾಯ್ತು ಪುಣ್ಯಮ್ಮ? ಅಜ್ಜಿ ನೀನಾದರೂ ಹೇಳಜ್ಜಿ, ಮನೆಗೆ ಹೋಗ್ತೀನಿ. ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ. ಅಮ್ಮನೂ ಅಪ್ಪ ಯಾರು ನನ್ನ ಮನೆಯ ಸರಿಯಾಗಿ ಮಾತಾಡ್ಸಲ್ಲ, ಒಂಥರ ಏನೋ ಇದ್ರಾಗ ನೋಡ್ತಾರೆ. ಅದಕ್ಕೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಅತ್ತ ಹೋಗ ನಂಬ್ತಾ ಇದ್ದೀನಿ ಕಣಮ್ಮ. ಇವಾಗ ಈ ಹೇಳಜ್ಜಿ ನೀನಾದ್ರೂ ಇವಕ್ಕನಿಗೆ ಪುಣ್ಯಾಕುಗೆ ಹೇಳು ಅಂತೇಳಿ ಹೇಳೋ ಅಜ್ಜಿ ನೀನಾದರೂ. ಈಗ ಹೋಗು, ಸುಮ್ಮನೆ ಹೋಗಿ ಬುದ್ಧಿ ಕಲ್ತ್ಕೊಂಡು ಇವಾಗ ಅವರೇನು ಬರ್ಲೇಳು ಬಂದಿರ್ಲೇಳು ಅಂತಾರೆ. ಬಾ, ನಾವಂತೂ ಕರ್ಕೊಂಬರಕ್ಕೆ ಹೋಗಲ್ಲ, ಅವಳು ಇಟ್ಕೊಂಡು ಬರ್ಲೇಳು ಅಂತಾರೆ, ಅವಳು ಇಟ್ಕೊಂಡು ಹೋಗ್ಯಾಳೆ, ಅವಳು ಇಟ್ಕೊಂಡು ಬರ್ಲೇಳು ಅಂತಾರೆ. ಅದಕ್ಕೆ ಹೋಗು, ಹೋಗಿ ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಎಲ್ಲರ ತಾವು ಚೆನ್ನಾಗಿ ಇಟ್ಕೊಂಡು ಮನೆ ಒಳಗೆ ಬದುಕ ಅನುಸರಿಸ್ಕೊಂಡು ಇಬ್ರು ಮಾಡ್ಕೊಂಡು ಎಲ್ಲ ಬದುಕು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ರಿ. ಅನುಸರಿಸ್ಕೊಂಡು ಮಾಡ್ಕೊಂಡು ಹೋದ್ರೇ ಎಲ್ಲ ಒಳ್ಳೇದಾಗುತ್ತೆ. ಹೋಗು. ಅದನ್ನೇ ಮಾತಾಡೋರು ಮನೆಯಾಗೆ ಬಂದರೆ ಏನೋ ಬಿಡಿಸ್ಕೊಂಬನ ತಪ್ಪು ಮಾಡಿರ್ತಾಳೆ, ಬುದ್ಧಿ ಕಲ್ತ್ಕೊಂಡು ಹೋಗ್ತಾಳೆ ಅಂತೇಳಿ ಅದನ್ನೇ ಮಾತಾಡಿರೋದು. ಬಾ ಅಂತಂದರೆ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಬರ್ರಿ ಅಂತಂದರೆ ಅವರಂತೂ ಬರಲ್ಲ. ಯಾವುದೇ ಕಾರಣಕ್ಕೂ ಇನ್ನು ಏಳು ವರ್ಷ ಆದರೂ ಬರೋಲ್ಲ ಅವರಂತೂ ನಿನ್ನ ಕರ್ಕೊಂಡು ಹೋಗೋಕ್ಕೆ. ಸುಮ್ಮನೆ ಅರ್ಥ ಮಾಡ್ಕೆ. ಅರ್ಥ ಮಾಡ್ಕೊಂಡು ಬಂದು ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗೆ ನ್ಯಾಯ ರೀತಿ ಇರೋದಾದ್ರೆ ಬಾ. ತಿರ್ಗಾ ಅದೇ ಬುದ್ಧಿ ಮಾಡ್ತೀನಿ ಅಂದರೆ ಬರೋಕ್ಕೆ ಹೋಗ್ಬೇಡ, ಈಗಲೇ ಹೇಳಿರ್ತೀನಿ. ನೀನು ಎಲ್ಲರ ಜೊತೆ ಚೆನ್ನಾಗಿತ್ಕೊಂಡು ಮನೆಯಾಗೆ ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತೀನಿ ಅಂಬೋದಾದ್ರೆ ಬಾ. ಎಲ್ಲರೂ ಚೆನ್ನಾಗಿದ್ರೆ ನಿಮ್ಮ ಅಣ್ಣ ಆಗಲಿ, ನಿಮ್ಮ ಅಪ್ಪಯ್ಯ, ನಿಮ್ಮಮ್ಮ ಯಾರೇ ಆಗಲಿ ನೀವೆಲ್ಲ ಚೆನ್ನಾಗಿದ್ರೆ ಮಾತ್ರ ಎಲ್ಲರೂ ನಿನ್ನ ಮಾತಾಡ್ಸೋದೇನಮ್ಮ ಕೂಕ ನಿಂತ್ಕ ಅಂತ ಹೇಳೋದು. ಇಲ್ಲ ಅಂತಂದರೆ ಯಾರು ನಿನ್ನೆ ಅಷ್ಟಕ್ಕಷ್ಟೇ ನೀನು ತಿಳ್ಕೊಂಡಿರ್ಬೋದು. ನನಗೆಲ್ಲ ನೋಡ್ತಾರೆ, ಎಲ್ಲ ಮಾತಾಡಿಸ್ತಾರೆ, ನನಗೆಲ್ಲ ಬೆಲೆ ಗೌರವ ಕೊಡ್ತಾರೆ ಅಂತ ಯಾರು ಬೆಲೆ ಗೌರವ ಕೊಡೋಲ್ಲ ನಿನಗೆ. ನಿಮ್ಮಮ್ಮಯ್ಯ ಆಗಲಿ ಯಾರೂ ಕೊಡೋಲ್ಲ. ತಾಯಿನೇ ಆಗಲಿ, ತಂದೆನೇ, ನಮ್ಮ ತಂದೆನೇ ಆಗಲಿ ಯಾರೂ ಬೆಲೆ ಕೊಡೋಲ್ಲ. ಹೆಣ್ಮಕ್ಳು ಎಲ್ಲಿರಬೇಕು ಅಲ್ಲಿರಬೇಕು. ಇವತ್ತು ನಮ್ಮಮ್ಮ ಇಂದು ಕೆಲಸ ಐತೆ ಅಂತ ಹೇಳಿ ನಾನು ತವ್ರ ಮನೆಗೆ ಕುತ್ಕೊಂಡ್ರೆ ನಮ್ಮಮ್ಮ ಇನ್ನೂ ಹೋಗಿ ಒಂದು ವಾರ ಅಷ್ಟೇ ಅಕ್ರೆ ಯಾರೇ ಆಗಲಿ. ಅವ್ರಿಗೆ ಗಂಡು ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ, ಹೆಣ್ಮಕ್ಳ ಮೇಲೂ ಇರುತ್ತೆ, ಇಲ್ಲ ಅಂತ ಅಲ್ಲ. ಆದ್ರೂ ಹೋಗಿ ಸುಮ್ಮನೆ ಬ್ಯಾಗ್ ತಗೊಂಡು ಸುಮ್ಮನೆ ಪಾಡಿಗೆ ನೀನು ಹೋಗಮ್ಮ. ಅವರಂತೂ ಬರಲ್ಲ, ಕರ್ಕೊಂಡು ಹಾಕಿ ಸುಮ್ಮನೆ ಹೋಗು. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಬೇಜಾರಾಯಿತು. ಅದಕ್ಕೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಯಾಕಂದರೆ ನನಗೆ ಇಲ್ಲಿರೋಕ್ಕಾಗ್ತಿಲ್ಲ. ನಮ್ಮ ಮನೆಯಾಗೆ ನಮ್ಮ ಅಮ್ಮನೂ ಮಾತಾಡ್ಸಲ್ಲ, ಒಂಥರ ಏನೋ ನನ್ನ ಒಂಥರ ದೃಷ್ಟಿಲಿ ನೋಡುತ್ತೆ. ಏನೋ ಬಿಡು ಹೇಳ್ದೆ ಏನೋ ಒಂಬತ್ತರ ನಂದೇನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಹಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸುಮ್ಮನೆ ಹೋಗ್ಬಿಡ್ತೀನಿ. ಹೆಂಗನ ಮಾಡ್ಕೊಂಬಳೆ ಪೇಟ ಅಂತ ಇತ್ತು, ಅವ್ರ ಮನೆಗೆ ಕಾಲು ಇಕ್ಕೋದಿಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡೋಕ್ಕಾಗಿಲ್ಲ ತಪ್ಪದೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.